ಶ್ರೀ ಗಣಪತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಶ್ರೀ ಮುತ್ಯಾಲಮ್ಮ ದೇವಿ ಕರಗ ಶತ್ಯೋತ್ಸವವು ವಿಜೃಂಭಣೆಯಿಂದ ಆರಂಭವಾಯಿತು. ಜಾತ್ರಾ ಮಹೋತ್ಸವದ ಮೊದಲು ದಿನವಾದ ಇಂದು ಗಂಗೆ ಪೂಜೆಯನ್ನು ವಿಧಿವಿಧಾನಗಳೊಂದಿಗೆ ನೆರವೇರಿಸಲಾಗಿದ್ದು, ದೊಮ್ಮಸಂದ್ರ ಮತ್ತು ಚಂಬೇನಹಳ್ಳಿ ಜೋಡಿ ಗ್ರಾಮಗಳು ಕರಗ ಮಹೋತ್ಸವವು ಮೊದಲ ದಿನದಂದು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದು, ಈ ಶುಭ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಧಾರ್ಮಿಕ ವಿಧಿಗಳು ಜರುಗಿದವು. ಜನರಲ್ಲಿ ಭಕ್ತಿಯ ಭಾವನೆ ಮೂಡಿಸಿದ್ದು, ಶ್ರೀ ಮುತ್ಯಾಲಮ್ಮ ದೇವಿ ಕರಗ ಶತ್ಯೋತ್ಸವದ ಅಂಗವಾಗಿ ಇಂದು ಗಣೇಶ ಪೂಜೆ, ನವಗ್ರಹ ಪೂಜೆ, ಗಣಪತಿ ಸುಬ್ರಹ್ಮಣ್ಯ ಹೋಮ, ದುರ್ಗಾ ಹೋಮ ಮತ್ತು ಪೂರ್ಣಾಹುತಿಯಂತಹ ಧಾರ್ಮಿಕ ವಿಧಿಗಳನ್ನು ನಡೆಸಲಾಗಿದ್ದು, ನಂತರ ಮಹಾಮಂಗಳಾರತಿ ನೆರವೇರಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು. ಗ್ರಾಮದಲ್ಲಿ ಹೇಳಬೇಕು ಅಂತಂದ್ರೆ, ಒಂದು ಸಾರ್ವಜನಿಕವಾಗಿ ನಡೀತಕ್ಕಂಥ ಒಂದು ಜಾತ್ರೆ ಪ್ರಯುಕ್ತ ನಮ್ಮ ಒಂದು ಕರ್ತವ್ಯ ಏನಪ್ಪಾ ಅಂತ ನಾವು ಗುರುತಿಸ್ಕೋಬೇಕು ನಮ್ಮ ಒಂದು ಇದರಲ್ಲಿ ಅಂತ ಹೇಳ್ಬಿಟ್ಟು, ಸುಮಾರು ನೀವು ಹೇಳ್ದಂಗೆ 200 ವರ್ಷ ಹಳೆ ದೇವಸ್ಥಾನ ಆದರೂ ಕೂಡ ನಮ್ಮ ಒಂದು ದುಮ್ಸಂದ್ರದಲ್ಲಿ ಜಾತ್ರೆ ಯಾವತ್ತು ಪ್ರಾರಂಭ ಆಯಿತೋ ಆವತ್ತಿಂದ ಇವತ್ತಿನವರೆಗೂ ಪರಸ್ವಾಮಿ ಮಠದಲ್ಲೇ ಬಂದು ಕೊನೆಗೆ ಸ್ನಾನ ಮಾಡಿ ಬಳೆ ಪೂಜೆ ಅಥವಾ ಕತ್ತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೋದ್ಮೇಲೆ ನಮ್ಮ ದುಮ್ಸಂದ್ರದಲ್ಲಿ ಕರಗ ಎತ್ತಿ ದೇವಸ್ಥಾನದಿಂದ ಹೊರಗಡೆ ಬರ್ತಕ್ಕಂಥ ಪದ್ಧತಿ ಸುಮಾರು 100 ವರ್ಷಗಳಿಂದನೂ ನಡ್ಕೊಂಡ್ ಬರ್ತಾ ಇದೆ. ಕರಗ ಯಾವತ್ತು ಪ್ರಾರಂಭ ಆಯ್ತು ಅವತ್ತಿಂದನೂ ನಡ್ಕೊಂಡ್ ಬರ್ತಾ ಇದೆ. ಇದಕ್ಕೆ ನಮ್ಮ ಒಂದು ಕಮಿಟಿನವರು, ಪರಸ್ವಾಮಿ ಮಠದ ಕಮಿಟಿನವರು ತುಂಬ ಸಹಕಾರ ಕೊಟ್ಟು, ಅವರು ಬರೋದಕ್ಕೆ ಮೊದಲೇನೆ ನಾವಿಲ್ಲಿ ಎಲ್ಲ ನಾಜೂಕ್ ಮಾಡಿ ಅವ್ರಿಗೆಲ್ಲ ಏನು ಬೇಕೋ ಎಲ್ಲ ಕ್ಲೀನ್ ಮಾಡಿ, ಇಲ್ಲಿ ಎಲ್ಲ ಜಮಖಾನೆಗಳೆಲ್ಲ ಹಾಸಿ ಅವ್ರಿಗೆಲ್ಲ ಯಾವ ಥರ ಪೂಜೆಗೆ ವ್ಯವಸ್ಥೆ ಮಾಡಬೇಕು ಮಾಡಿ, ಅವ್ರಿಗೆ ಬಳೆ ತೊಡಿಸೋರು ಬಂದಿರ್ತಾರೆ, ಅವ್ರಿಗೆ ಬೇರೆ ಬೇರೆ ಶಾಸ್ತ್ರಗಳು ಮಾಡೋರು ಕೂಡ ಅವೆಲ್ಲ ಅವ್ರ ಜೊತೆಗೆ ಬಂದಿರ್ತಾರೆ. ನಾವು ಕೂಡ ಅವ್ರಿಗೆ ಇಲ್ಲಿ ಸ್ನಾನಕ್ಕೆ ಅದಕ್ಕೆಲ್ಲ ಬಿಸಿನೀರು ಅದೆಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆ ಏನು ಸಹಕಾರ ಬೇಕು ನಮ್ಮ ಮಠದಿಂದ, ಇಂಥ ಕೊರತೆ ಆಯಿತು ಮಠದಿಂದ ಅನ್ನೋ ಒಂದು ಮಾತು ಇವತ್ತಿನವರೆಗೂ ಯಾರು ಆ ಒಂದು ವನ್ನಿಕುಲ ಕುಟುಂಬದಿಂದ ಯಾರು ನಮ್ಗೆ ಇವತ್ತಿನವರೆಗೂ ಒಂದು ಯಾವುದೇ ಮಾತು ನಮ್ಗೆ ಹೇಳಲಿಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಒಂದು ಪರಸ್ವಾಮಿ ಮಠದ ಆಡಳಿತ ಮಂಡಳಿ ಅವ್ರಿಗೆ ಸಹಕಾರ ಕೊಟ್ಕೊಂಡು ಜೀರ್ಣೋದ್ಧಾರ ಆದಾಗೂ ಅಷ್ಟೇ, ಆಗಕ್ಕೆ ಮೊದಲು ಅಷ್ಟೇ ಬಂದು ಇಲ್ಲೇನೆ ಸ್ನಾನ ಮಾಡಿ, ಅವಾಗ ಬೋರ್ವೆಲ್ ಇತ್ತು, ಬೋರ್ವೆಲ್ಲಿಂದ ನೀರು ಬಂದರೂ ಆ ಬೋರ್ವೆಲ್ ನೀರಿನಲ್ಲೇ ಸ್ನಾನ ಮಾಡಿ ಇಲ್ಲೇ ಬಳೆ ಪೂಜೆ ಮುಗಿಸ್ಕೊಂಡು ಹೋಗುವಂಥ ಪದ್ಧತಿ ಅವತ್ತಿಂದನೂ ಬಂದೈತೆ.